ಹೇ ಗ್ಯಾಲಕ್ಸಿ, ಈ ವಿಡಿಯೋನಲ್ಲಿ ನಾನು ಶ್ರೀ ಗವಿ ಗಂಗಾಧರ ದೇವಸ್ಥಾನಕ್ಕೆ ಹೋಗಿದ್ದ ಬಗ್ಗೆ ನೋಡೋಣ ಬನ್ನಿ. ನಾನು ಹೋಗ್ಬೇಕಾದ್ರೆ ಒಂದು ಚಿಕ್ಕ ಬೆಟ್ಟದ ಮೇಲೆ ಹತ್ತಿ ಹೋದೆ. ನಾನು ಹೋಗಿದ್ದು ಬಂದು ಸಾಯಂಕಾಲ 6 ಗಂಟೆಗೆ. ದೇವಸ್ಥಾನಕ್ಕೆ ಹಿಂಗೆ ಹೋಗ್ಬೇಕಾ? ಅಲ್ಲಿ ಎಂಟ್ರೆನ್ಸ್ ಒಳಗಡೆ ಹೋದ್ಮೇಲೆ ಹಳೆ ಕಾಲದ ಮನೆ ಎಲ್ಲ ಇತ್ತು. ಗೇಟ್ ಒಳಗಡೆ ಎಂಟ್ರಿ ಆದಮೇಲೆ ಅಲ್ಲಿ 4 ಟೈಪ್ ಗ್ರಾನೈಟ್ ಪಿಲ್ಲರ್ಸ್ ಕೂಡ ಇತ್ತು. ಅದು ನೋಡೋಕ್ಕೆ ಹೊಸ ಥರ ಇತ್ತು, ಬಟ್ ಅದು ಹಳೆ ಕಾಲದ ಮಾಡಿದ್ದಂತೆ. ಅದಾದ್ಮೇಲೆ ಇಲ್ಲಿರೋ ದೇವಸ್ಥಾನ ಬಂದು ಗುಗೆ ಒಳಗಡೆ ಇದೆ. ಈ ಗುಗೆ ಒಳಗಡೆ 2 ಆಶ್ಚರ್ಯವಾದ ವಿಷಯಗಳಿದೆ. ಫಸ್ಟ್ ಆಶ್ಚರ್ಯ ಏನಂದ್ರೆ, ಸಂಕ್ರಾಂತಿ ಹಬ್ಬದ ಈವ್ನಿಂಗ್ ಟೈಮ್ನಲ್ಲಿ ಹೊರಗಡೆಯಿಂದ ಸೂರ್ಯ ಬೆಳಕು ನೇರವಾಗಿ ಶಿವಲಿಂಗ ಮೇಲೆ ಬೀಳುತ್ತೆ. ಅದು ಬರೋದು ಕೂಡ ನಂದಿ ತಲೆ ಮೇಲೆ ಬಿದ್ದು ಅದಾದ್ಮೇಲೆ ಶಿವಲಿಂಗ ಮೇಲೆ ಬೀಳುತ್ತೆ. ಅದಾದ್ಮೇಲೆ ನಾವು ಮುಂದೆ ಹೋಗ್ತಾ ಫುಲ್ ಗುಗೆ ಎಲ್ಲ ಸುತ್ಕೊಂಡ್ ಬರ್ಬೋದು. ನಮ್ಗೆ ಹೋಗುವಾಗ 2 ಗುಗೆ ಸಿಕ್ತು. ಫಸ್ಟ್ ಇರೋದು ಬಂದು ನಮ್ಮ ತುಮಕೂರು ಕಡೆ ಇರೋ ಶಿವಗಂಗಿಗೆ ಹೋಗುತ್ತಂತೆ. 2ನೇ ಗುಗೆ ಬಂದು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗುತ್ತಂತೆ. ಅದನ್ನು ಕೇಳಿದ್ದು ನನಗೂ ಶಾಕ್ ಆಯಿತು. ಬಟ್ ಇವಾಗ ಅದು ಬರೀ 50 ಅಡಿ ಮುಂದೆ ಹೋಗಿ ಆಮೇಲೆ ಕ್ಲೋಸ್ ಆಗಿಬಿಡುತ್ತಂತೆ. ಯಾಕಂದರೆ ಅದು ತುಂಬ ಹಳೆ ಕಾಲದ್ದು, ಇವಾಗ ಕ್ಲೋಸ್ ಆಗಿದೆ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ. ಈ ದೇವಸ್ಥಾನ ಬಂದು ದೊಡ್ಡ ಬಸವನಗುಡಿ ದೇವಸ್ಥಾನಕ್ಕೆ ನಿಯರ್ ಬೈ ಬರುತ್ತೆ. ನಾನು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಓಕೆ, ಬಾಯ್.